ನಮ್ಮದು ಸಂತೂರು ಕಬ್ಗಲ್ಲು. ಇಲ್ಲಿ ಎಷ್ಟು ವರ್ಷ ಆಯಿತು? ಇಲ್ಲಿ ಬಂದು 8-9 ವರ್ಷ ಆಯಿತು. ಏನಾಗ್ಯದ ಈಗ ನಿಮ್ಮ ಪ್ರಾಬ್ಲಮ್ ಏನಾಗ್ಯದ? ಪ್ರಾಬ್ಲಮ್ ಏನಂತ ಬದುಕಿದ ಮನುಷ್ಯ ಸತ್ತ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಾರ. ಅದರಲ್ಲಿಂದ ಏನು ಮಾಡ್ಕೊಂಡ್ರೆ? ಹಾಂ ಯಾರು ಸರ್ಟಿಫಿಕೇಟ್ ಕೊಟ್ರಲ್ಲ, ಏನು ಮಾಡ್ಯಾರ? ಕೊಟ್ಟು ಅವರು ತಮ್ಮ ಹೆಸರು ಮಾಡ್ತಾರೆ. ಪ್ರಾಪರ್ಟಿ ಏನಿತ್ತು ನಿಮ್ಮದು? ನಮ್ಮದು ಒಂದು 6 ಮನೆ 2 ಅಂಗಡಿ ಇದಾವೆ. ಎಲ್ಲಿ? ಇಲ್ಲಿ ಸೋಲ್ ಕ್ಯಾಂಪ್ನಲ್ಲಿ. ಎಲ್ಲಿ? ಸೋಲ್ ಕ್ಯಾಂಪ್ ದಾರಿ. ನಾನು 12 ವರ್ಷ ದುಬೈದಾಗಿದ್ದೆ. ಏನಪ್ಪ ನನ್ನ ಬೆನ್ನಿಂದ ಎಲ್ಲ ಮಾಡ್ಕೊಂಬಿಟ್ಟಾರ. ಯಾರು ಮಾಡ್ಕೊಂಡ್ರ? ಕರಿಷ್ಮಾ ಅಂತ. ಯಾರು ಅವ್ರು ಕರಿಷ್ಮಾ ಅಂದರೆ ಅವರು ಮುನ್ಸಿಪಾಲ್ಟಿಗೂ ಕೊಟ್ಟಾರ. ನಿಮ್ದು ಆಸ್ತಿ? ನಮ್ಮದೇ ಆಸ್ತಿ. ನಮ್ಮ ಹೆಂಡ್ತಿಗೆ ನಾನು ಕೊಟ್ಟಿದ್ದು, ನನ್ನ ಹೆಂಡ್ತಿಗೆ ತಿರ್ಕೊಂಬಿಟ್ಲು. ನಮ್ಮದೇ ಆಸ್ತಿ ಅದು. ನಿಮ್ಮ ಆಸ್ತಿನ ಅವ್ರು ಮಾಡ್ಕೊಂಡು ಈಗ ಏನಾಗಬೇಕಂತೀರಿ? ಈಗ ನನ್ನ ಆಸ್ತಿ ನನಗೆ ಬೇಕು. ಈಗ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಆಫೀಸರ್ಸ್ ಎಲ್ಲ ಬಂದು ಕೇಳಿದ್ರೆ? ಏನು ಹೇಳ್ಬೇಕು? ಏನಂತಾರೆ ಆಸ್ತಿ? ಅದು ಕೇಳಿದ್ರೆ ಏನಂತಾರೆ? ಆಸ್ತಿ ಅಂದ್ರೆ ನನ್ನ ಆಸ್ತಿ ನನಗೆ ಬೇಕು. ನನ್ನ ಹೆಂಡ್ತಿಗೆ ಆಸ್ತಿ ನಾನು ಕೊಟ್ಟಿದ್ದು, ನನ್ನದು ಆಸ್ತಿ ನನಗೆ ಬೇಕು. ಅಲ್ಲ, ಇವ್ರ ಅಧಿಕಾರಿಗಳು ಏನು ಹೇಳ್ತಾರೆ? ಆಸ್ತಿ ನಿಮ್ಮ ಅವ್ರ ಅಧಿಕಾರಿ ನಿಮ್ಮ ಅಂತ ಏನಮ್ಮಂಗಿಲ್ಲ. ಬಂದು ಕೇಳಿದ್ರೆ ಏನಮ್ಮಂಗಿಲ್ಲ, ಏನು ಬಿಡಂಗಿಲ್ಲ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮೊಹಮ್ಮದ್ ಶರ್ಫುದ್ದೀನ್ ಖಾಜಾ ಪೀರ್ ಸಾಬ್. ಈ ಮಾನವಿ ಪುರಸಭೆಯಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅಂತೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತದೆ. ಆ ಡೆತ್ ಸರ್ಟಿಫಿಕೇಟನ್ನು ಒಂದು ಕೇಸ್ ಆಗ್ತದೆ ಮಾನವಿ ಪೊಲೀಸ್ ಠಾಣೆಯಲ್ಲಿ. ಆ ಪೊಲೀಸರು ಒಂದು ತಹಸೀಲ್ದಾರಿಗೆ ಬರೀತಾರೆ, ಇದರ ಒಂದು ಪಂಚನಾಮ ವರದಿಯನ್ನು ಮಾಡಿಕೊಡಿ ಅಂತೇಳಿ. ಪಂಚನಾಮ ವರದಿ ಮಾಡಿದಾಗ ತಹಸೀಲ್ದಾರ್ ಅವರು ಒಂದು ಪಂಚನಾಮ. ಈಗ ನನಗೆ ಕೇಳ್ತಾ ಇರೋದು, ಮಾನವಿ ಪುರಸಭೆದಾಗ ಒಬ್ಬ ವ್ಯಕ್ತಿ ಜೀವಂತ ಆಗಿದ್ರು ಕೂಡ ಆತ ಸತ್ತಿದ್ದಾನೆ ಅಂತೇಳಿ ಸರ್ಟಿಫಿಕೇಟ್ ರೆಡಿ ಮಾಡಿ ಏನು ಮಾಡಿದ್ದಾರೆ? ಈಗ ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗಲೇ ಆತನ ಹೆಸರಿನಲ್ಲಿ ಒಂದು ಮರಣ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿ ಆತನ ಹೆಂಡತಿ ಹೆಸರಲ್ಲಿರೋಂಥ ಆಸ್ತಿನ ಬೇರೆಯವರಿಗೆ ವರ್ಗಾವಣೆ ಮಾಡ್ತಾರಂತ. ಅದು ಮತ್ತು ಇವರು ಈ ಏನು ಸುಳ್ಳು ಪ್ರಮಾಣ ಪತ್ರ ಏನು ಸೃಷ್ಟಿ ಮಾಡಿರಲ್ಲ, ಆ ವ್ಯಕ್ತಿ ಮಾನವಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸನ್ನು ದಾಖಲಿಸ್ತಾರೆ. ಕೇಸ್ ದಾಖಲಿಸಿದಾಗ ಅವರು ಒಂದು ವರದಿ ಕೇಳ್ತಾರೆ. ಯಾರ ಹತ್ರ? ತಹಸೀಲ್ದಾರ್ ಅವ್ರ ಹತ್ರ ವರದಿ ಕೇಳ್ತಾರೆ. ತಹಸೀಲ್ದಾರ್ ಅವರು RI ಮತ್ತು VA ಒಂದು ತಂಡ ಮಾಡಿ ಇಂಥ ಸ್ಥಳದಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಇದ್ದಾರಾ ಅನ್ನೋದನ್ನು ವರದಿ ಕೊಡ್ರಿ ಅಂತ ಕೇಳಿದಾಗ VRI ಸಮ್ಮುಖದಲ್ಲಿ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಾಗ ಆ ವಿಠಲ್ ನಗರ ಅನ್ನೋ ಏರಿಯಾದಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರೂ ಇಲ್ಲ ಅಂತಂದಾಗ ಹಾಗಾದರೆ ಈ ಡೆತ್ ಸರ್ಟಿಫಿಕೇಟ್ ಯಾರ್ದು? ಈ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರು ಅನ್ನೋದಕ್ಕೆ ಇವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಇದೆಲ್ಲವನ್ನು ನೋಡ್ತಿದ್ರೆ ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ, ಇದೊಂದು ಸುಳ್ಳು ಸರ್ಟಿಫಿಕೇಟ್ ಅಂತೇಳಿ. ಯಾರು ಶರ್ಫುದ್ದೀನ್ ಏನು ಮಾಡ್ತಿದ್ದನು? ಅವ್ನು ಏನಾಗ್ಯದ? ಆ ಶರ್ಫುದ್ದೀನ್ ಅನ್ನೋರನ್ನು ನಾವು ಹಿಂದೆ ಯಾವಾಗಲೂ ನೋಡಿಲ್ಲ. ಈಗಿದ್ದಾನ ಆತ ಒಬ್ಬ ಮುದುಕ. ಆತನಿಗೆ ನಡಲಿಕ್ಕೂ ಕೂಡ ಕಷ್ಟ ಅದ, ಮಾತಾಡಲಿಕ್ಕೂ ಆಗಲ್ಲ. ಆತನ ನೋಡ್ತಾ ಇದ್ದರೆ ಅಮಾಯಕ ಅಂತಾರೆ ಗೊತ್ತಾಗ್ತದೆ. ಆ ಅಮಾಯಕನ ಒಂದು ಇದನ್ನು ಇಟ್ಕೊಂಡೇ ಇವರು ಆ ಥರ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಯಾಕೆ ಸೃಷ್ಟಿ ಮಾಡಿದ್ರು? ಆತನ ಹೆಂಡತಿ ಹೆಸರಿನಲ್ಲಿರೋಂಥ ಆಸ್ತಿನ ಲೂಟಿ ಮಾಡೋದಕ್ಕೋಸ್ಕರನೇ ಮಾಡಿರ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಇರ್ತದೆ. ಒಂದು ಮನೆ ಇದೆ ಇಲ್ಲಿ, ಈ RG ಕ್ಯಾಂಪ್ ರೋಡ್ ಅಂತಲೂ ಅಂತಾರೆ, ಮತ್ತು ವಿಠಲ್ ನಗರ ಏರಿಯಾ ಅಂತಲೂ ಅಂತಾರೆ. ಆ ವಿಠಲ್ ನಗರ ಏರಿಯಾದಲ್ಲಿ ಒಂದು ಮನೆ ಇದೆ. ಆ ಮನೆನ ಬೇರೆಯವ್ರಿಗೆ ವರ್ಗಾವಣೆ ಮಾಡಿದ್ದಾರೆ. ಅದು ಯಾರೋ ಕರಿಷ್ಮಾ K ಅಂತೇಳಿ ಒಂದು ಹೇಳ್ತಾರೆ, ಅವ್ರ ಹೆಸರಲ್ಲೇ ಪೋತಿ ಕಥೆ ಆಗ್ತದೆ. ಆಮೇಲೆ ಇನ್ನೊಬ್ಬರು ಯಾರೋ ಆಂಧ್ರದವ್ರಿಗೆ ಮಾರಾಟ ಮಾಡ್ತಾರೆ ಅವರು ಕೂಡ. ಈತ ಈಗ ಸ್ವಲ್ಪ ದಿನಗಳ ಕೆಳಗಡೆ ನಮ್ಮಲ್ಲಿ ಬಂದಿದ್ದ, ನಮಗೆ ಈ ಥರ ಅನ್ಯಾಯ ಆಗಿದೆ, ನಮಗೊಂದು ನ್ಯಾಯ ಒದಗಿಸಿಕೊಡ್ರಿ ಅಂತ ಕೇಳಿದಾಗ ನಾವು ಕೂಡ ಹಲವಾರು ಇಲಾಖೆಯಲ್ಲಿ. ನೀವು ಪುರಸಭೆಗೆ ಬಂದಿದ್ರಿ, ತಹಸೀಲ್ದಾರ್ಗೆ ಭೇಟಿಯಾಗಿರಿ, ಹೌದು. ಅಧಿಕಾರಿಗಳು ಅವ್ರು ಏನಂತಾರೆ, ಆ ಶರ್ಫುದ್ದೀನೇ ಬೇರೆ, ಈ ಶರ್ಫುದ್ದೀನೇ ಬೇರೆ ಅಂತ ಹೇಳ್ತಾರೆ. ಆ ಶರ್ಫುದ್ದೀನ್ ಯಾರು, ಬೇರೆ ಶರ್ಫುದ್ದೀನ್ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅದು ನಮ್ಮ ತಹಸೀಲ್ದಾರ್ ಅವರ ವರದಿಯಲ್ಲೂ ಕೂಡ ಇದೆ, ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಆ ಏರಿಯಾದಲ್ಲಿ ಯಾರೂ ಇಲ್ಲ ಅಂತೇಳಿ. ಹಂಗಾದರೆ ಈ ತಹಸೀಲ್ದಾರ್ ಅವರ ವರದಿ ಪ್ರಕಾರ ಇದು ಸುಳ್ಳು ಸರ್ಟಿಫಿಕೇಟ್. ಏನಾಗಬೇಕಂತೀರಿ? ಆ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಮಾಡಿ ವರ್ಗಾವಣೆ ಆಗಿರೋಂಥ ಆಸ್ತಿನ ಮತ್ತೆ ಯಥಾಸ್ಥಿತಿ ಮಾಡಿದರೆ ಆ ನೊಂದ ವ್ಯಕ್ತಿಗೆ ಮತ್ತು ಆ ಮುದುಕನಿಗೆ ಅನುಕೂಲ ಆಗ್ತದೆ ಅನ್ನೋದು ನಮ್ಮೊಂದು ಅನಿಸಿಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.